ನಮೋ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಕಲಬುರಗಿ ಪ್ರವೇಶಕ್ಕೆ ಅಲ್ಲಿನ ಜಿಲ್ಲಾಡಳಿತ ನಿರ್ಬಂಧ ಹೇರಿರುವಂಥದ್ದು. ಇವತ್ತು ಚಿತ್ತಾಪುರ್ನಲ್ಲಿ ನಮೋ ಭಾರತ ಕಾರ್ಯಕ್ರಮ ನಡಿಬೇಕಿತ್ತು, ಆದರೆ ಇವರಿಗೆ ಇವತ್ತು ಕಲಬುರಗಿ ಪ್ರವೇಶಕ್ಕೇನೆ ಏನಂತಂದ್ರೆ ತಡೆ ಹಿಡಿದಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸೂಲಿಬೆಲೆ ಅವರಿದ್ದಾರೆ. ಇದು ಏಕಾಏಕಿ ನಿರ್ಬಂಧ ಏನು ಅಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಈ ಹಿಂದೆಯೂ ಕೂಡ ಅನೇಕ ಬಾರಿ ನನ್ನ ಜೊತೆ ಟ್ವಿಟರ್ ವಾರಲ್ಲಿದ್ದಾರೆ, ಗಲಾಟೆ ಮಾಡ್ಕೊಂಡಿದ್ದಾರೆ, ಹಿಟ್ ಅಂಡ್ ರನ್ ಕೇಸಲ್ಲಿದ್ದಾರೆ. ಹಿಟ್ ಅಂಡ್ ರನ್ ಕೇಸ್ ಅಂತಂದ್ರೆ ಅವ್ರು ಬರ್ತಾರೆ ಟ್ವಿಟರಲ್ಲಿ ನಂಗೇನೋ ಹೇಳ್ತಾರೆ, ನಾನು ಸರಿಯಾಗಿ ಝಾಡಿಸಿದ ಮೇಲೆ ಇನ್ನು ವಾಪಸ್ ಬರದೇ ಇರುವಂಥ ಪರಿಸ್ಥಿತಿಗೆ ಹೋಗ್ತಾರೆ. ಒಂದು ಹೆದರಿಕೆಯ ವಾತಾವರಣ ಅವ್ರ ಮನಸ್ಸಿನಲ್ಲಿ ಯಾವಾಗಲೂ ಇರೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಆದರೆ 4 ಜನ ಕೂತಾಗ ಅವ್ರ ಮುಂದೆ ಏನೇನೋ ತಮಗೆ ಮನಸ್ಸಿಗೆ ಬಂದಂತೆ ಮಾತನಾಡ್ತಿದ್ದಂಥ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲೇ ಒಂದು ಕಾರ್ಯಕ್ರಮ ಮಾಡಿದರೆ ಹೇಗಿರುತ್ತೆ ಅಂತ ನಾವೆಲ್ಲ ವ್ಯವಸ್ಥೆ ಮಾಡಿಕೊಂಡು ಹೋದರೆ ಆ ಕ್ಷೇತ್ರದಲ್ಲಿ ಪ್ರೋಗ್ರಾಮ್ ನಡೆಯದಂತೆ ರಾತ್ರಿ 11 ಗಂಟೆಗೆ ತಹಶೀಲ್ದಾರರಿಂದ ಏಕಾಏಕಿ ಅವರು ಪರ್ಮಿಷನ್ ಕ್ಯಾನ್ಸಲ್ ಮಾಡಿಸುವ ಪ್ರಯತ್ನ ಮಾಡ್ತಾರಲ್ಲ, ಇದು ಹಾಸ್ಯಾಸ್ಪದ. ನನಗೇನು ಇದು ಹೊಸತು ಅನ್ಸಲ್ಲ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಇಟ್, ಹಿಂಗೇನೋ ಮಾಡ್ತಾರೆ ಅಂತ. ಆದರೆ ರಾತ್ರಿ 11 ಗಂಟೆಗೆ ಹೀಗೆ ಮಾಡಿ ಪೊಲೀಸರನ್ನ ಕರೆದು ಹೈ ಡ್ರಾಮಾ ಮಾಡಿ ಇಡೀ ಜಿಲ್ಲೆಗೆ ಪ್ರವೇಶವನ್ನು ನಿರ್ಬಂಧಿಸುವಂತೆ ಪ್ರಯತ್ನ ಮಾಡೋದು, ಅದು ಕೂಡ ಒಂದು ಆರ್ಡರ್ ಕೂಡ ಕೊಡದೆ ನೀವು ಜಿಲ್ಲೆಗೆ ಬರಬೇಡಿ ಅಂತ ಹೇಳಿ, ಕೊನೆಗೆ ನಾವು ಆರ್ಡರ್ ಕೊಡದೆ ಹೋದರೆ ಜಿಲ್ಲೆಗೆ ಎಂಟ್ರಿ ಮಾಡೇ ಮಾಡ್ತೀವಿ ಅಂತ ಕೂತಾಗ ತರಾತುರಿಯಲ್ಲಿ ರಾತ್ರಿ 1 ಗಂಟೆಗೆ ಅವರು ಅಸಿಸ್ಟೆಂಟ್ ಕಮಿಷನರ್ ಹತ್ರ ಸೈನ್ ಮಾಡಿರುವಂಥ ಒಂದು ಕಾಪಿಯನ್ನು ಕಳಿಸ್ಕೊಡ್ತಾರೆ ಅಂತಂದರೆ ಯಾವ ಪರಿಯ ಹೆದರಿಕೆ ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಮನೆ ಮಾಡಿದೆ ಅಂತ ಅರ್ಥ ಆಗುತ್ತೆ. ನರೇಂದ್ರ ಮೋದಿ ಅವರ 10 ವರ್ಷಗಳ ಸಾಧನೆ ಹೇಳಿದರೆ ಇಲ್ಲಿ ಅವ್ರ ತಂದೆ ಆಗಲಿ ಅಥವಾ ಅವರೇನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಳಿಯನ್ನು ನಿಲ್ಲಿಸಬೇಕು ಅಂತಿದ್ದಾರೆ, ಅದೆಲ್ಲ ಬಹಳ ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ಇದನ್ನು ತಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಸಂವಿಧಾನದ ಕುರಿತಂತೆ ಮಾತನಾಡುವಂಥ ಪ್ರಿಯಾಂಕ್ ಖರ್ಗೆ ಅವರು ಸಂವಿಧಾನ ಉಳಿಸಿ, ಪ್ರಜಾಪ್ರಭುತ್ವ ಉಳಿಸಿ, ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳಿದಂಥ ಈ ಸರ್ಕಾರಗಳು ಸಮಾಜದ ಮುಂದೆ ನಿಂತುಕೊಂಡು ಪ್ರಶ್ನೆ ಮಾಡುವವರನ್ನ ಈ ರೀತಿ ಬಂಧಿಸುತ್ತೆ ಅಂತಂದ್ರೆ ಹೆದರಿಕೆ ಅನ್ನೋದು ಹೇಗಿದೆ ಅಂತ ಗೊತ್ತಾಗುತ್ತೆ, ಪುಕ್ಕಲುತನ ಹೆಂಗಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅಂತಂದ್ರೆ ಕಲಬುರಗಿಯಲ್ಲಿ ಒಂದು ಹಾಸ್ಪಿಟಲ್ ಇದೆ, ESI ಹಾಸ್ಪಿಟಲ್, ಅದರ ಟಾಪ್ ವ್ಯೂ ಕರ್ಗೆ ಅಂತ ಕಾಣುತ್ತೆ. ಆ ಕರ್ಗೆ ಅಂತ ಕಾಣೋದನ್ನ ನಾನು ಹೇಳಿದ್ದಕ್ಕೆ ಅವ್ರು ಕೋಪಿಸ್ಕೊಂಡು ಅಟ್ರಾಸಿಟಿ ಕೇಸ್ ಹಾಕಿದ್ರು. ಕೋರ್ಟ್ ಚೀಮಾರಿ ಹಾಕ್ತು ಅವರಿಗೆ, ಇದರಲ್ಲಿ ಯಾವ ಅಟ್ರಾಸಿಟಿ ಇದೆ ರೀ ಅಂತ ಚೀಮಾರಿ ಹಾಕಿದ ನಂತರ ಇವರು ಅದನ್ನೆಲ್ಲ ಬಿಟ್ಟಿದ್ದಾರೆ. ಈಗ ಅವರಿಗೆ ತರಾತುರಿಯಲ್ಲಿ ಇನ್ನೂ ಬೇರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಈ ತರ ಪೊಲೀಸ್ ಫೋರ್ಸ್ ಅನ್ನು ಬಳಸುವಂತ ಪ್ರಯತ್ನ ಮಾಡಿದ್ದಾರೆ. ನಾನು ಪೊಲೀಸರಿಗೆ ಧನ್ಯವಾದ ಹೇಳ್ತೀನಿ. ಪಾಪ ನಿನ್ನೆ ಅವರು ತುಂಬಾ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ಕೊಂಡ್ರು, ದಯವಿಟ್ಟು ಬರಬೇಡಿ ಅಂತ. ನಂಗೆ ಗೊತ್ತಾಗುತ್ತೆ ಅವ್ರಿಗೆ ಯಾವ ಥರದ ಪ್ರೆಷರ್ನ ಪ್ರಿಯಾಂಕ್ ಖರ್ಗೆ ಮತ್ತು ಅವ್ರ ಟೀಮ್ ಹಾಕಿರ್ಬೋದು ಅಂತ. ಆದರೆ ನಾನಂತೂ ಆರ್ಡರ್ ಬರೋವರೆಗೂ ಅಲ್ಲಿಂದ ಕದಲಿಲ್ಲ. ಹೀಗಾಗಿ ಅವರು ಆರ್ಡರ್ ಕೊಟ್ಟಿದ್ದಾರೆ, ಅನಿವಾರ್ಯಕ್ಕೆ ಸಿಗಾಕೊಂಡು ಆರ್ಡರ್ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರನ್ನು ನೋಡಿದರೆ ಅಯ್ಯೋ ಪಾಪ ಅನ್ಸುತ್ತೆ ನನಗೆ. ಯಾಕೆ ಅಂತಂದರೆ ಮಂತ್ರಿಗಿರಿಯಲ್ಲಿ ಇದ್ಕೊಂಡು ಕೂಡ ಇಷ್ಟೆಲ್ಲ ಇದ್ದಾಗಲೂ ಕೂಡ ಧೈರ್ಯವಾಗಿ ಎದುರಿಸುವ ತಾಕತ್ತಿಲ್ಲದೆ, ಆಯ್ತಪ್ಪ ನೀವು ಕಾರ್ಯಕ್ರಮ ಮಾಡಿ ಆನಂತರ ಜನರನ್ನು ಸೇರಿಸಿ ನಾನು ಮಾತನಾಡ್ತೀನಿ ಅಂತ ಹೇಳುವಂಥ ಧೈರ್ಯದ ಆ ತಾಕತ್ತನ್ನು ಬಳಸ್ಕೊಳ್ಳಿಕ್ಕಾಗದೆ ಅವರು ನಾನು ಗೂಂಡಾಗಳನ್ನು ಕಳಿಸ್ಕೊಡ್ತೀನಿ, ಅಲ್ಲಿ ಗಲಾಟೆ ಮಾಡಿಸ್ತೀನಿ, ನಾನು ರಾದ್ದಾಂತ ಎಬ್ಬಿಸ್ತೀನಿ ಅಂತ ಪೊಲೀಸರಿಗೆ ಹೇಳ್ತಾರೆ. ನನಗಿರೋ ಪ್ರಶ್ನೆ ಒಂದೇ, ನಾನು ಕನ್ನಡಿಗರನ್ನು ಕೇಳಬೇಕು. ಪೊಲೀಸರಿಗೆ ನಾವು ಟ್ಯಾಕ್ಸ್ ಕಟ್ಟಿ ಅವರಿಗೆ ಸಂಬಳ ಕೊಡಲಾಗುತ್ತೆ, ಯಾತಕ್ಕೆ ಕೊಡ್ತಾರೆ ಅಂತಂದ್ರೆ ನಾಗರಿಕರ ರಕ್ಷಣೆಗೆ. ಯಾರೋ ಒಂದು 4 ಜನ ಪುಂಡ್ರು ಬಂದು ಗಲಾಟೆ ಮಾಡ್ತೀವಿ ಅಂತ ಹೇಳಿದ ಮಾತ್ರಕ್ಕೆ ಕಾರ್ಯಕ್ರಮ ರದ್ದು ಮಾಡ್ತಾರೆ ಅಂತಂದ್ರೆ ರಕ್ಷಣೆ ಕೊಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಕಲಬುರಗಿಯ ಪೊಲೀಸರು ಒಪ್ಪಿಕೊಂಡಂತೆ ಅಂತ ಅರ್ಥ. ಇದು ನನಗೆ ಅವ್ರ ಬಗ್ಗೆಯೂ ಕೂಡ ಅವರ ನಿಲುವಿನ ಕುರಿತಂತೆ ಅನುಕಂಪ ಹುಟ್ಟುತ್ತೆ ಅಷ್ಟೇ, ಮತ್ತೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರ್, ಬೀದರ್ನ ಭಾಲ್ಕಿಯಲ್ಲಿ ಏನೋ ಒಂದು ಈಶ್ವರ್ ಖಂಡ್ರೆ ಅವ್ರ ಕ್ಷೇತ್ರ ಇದೆ, ಆ ಭಾಲ್ಕಿಯಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಶಾಂತಿ ಭಂಗ ಆಗಲ್ಲ, ಯಾಕೆ ಭಂಗ ಆಗುತ್ತೆ ಅಂತ ಅದನ್ನ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಬೇಕು. ಪಕ್ಕದ ಭಾಲ್ಕಿಯಲ್ಲಿ ಅವರು ಅದನ್ನ ತಡೆ ಮಾಡುವಂತ, ಅದಕ್ಕೆ ತೊಂದರೆ ಕೊಡುವಂತ ತುಂಬಾ ಪ್ರಯತ್ನವನ್ನು ಮಾಡಿದ್ರು, ಭಿನ್ನ ಭಿನ್ನ ಸ್ವರೂಪಗಳಲ್ಲಿ ಮಾಡಿದ್ರು. ಆದ್ರೆ ನನ್ನ ಭಾಲ್ಕಿಯಲ್ಲಿ ಕಾರ್ಯಕ್ರಮ ನಡೆದಾಗ ಕಿಕ್ಕಿರಿದು ಜನ ಸೇರಿದ್ರು. ಸುಮಾರು 1.5-2 ಗಂಟೆಗಳ ಕಾಲ ಕಾರ್ಯಕ್ರಮದ ವೇದಿಕೆ ಮೇಲೆ ಸಂತರು ಕೂಡ ಇದ್ರು. ಅವರೆಲ್ಲರೂ ಕಾರ್ಯಕ್ರಮವನ್ನು ಆನಂದಿಸಿರು, ಭಾರತ ಮಾತೆಗೆ ಜೈಕಾರಗಳನ್ನು ಕೂಗಿದ್ರು. ಇದೊಂದೇ ಕಾರ್ಯಕ್ರಮ ಅಂತಲ್ಲ, ನಾವಿದನ್ನ ಮಾರ್ಚ್ 6ನೇ ತಾರೀಕು ತೆರಕಣಾಂಬಿ ಚಾಮರಾಜನಗರದಲ್ಲಿ ಕಾರ್ಯಕ್ರಮ ಶುರು ಮಾಡಿದ್ವಿ. ಬೀದರ್ನ ಭಾಲ್ಕಿಯಲ್ಲಿ ಆಗಿದೆ, ಇಡೀ ರಾಜ್ಯ ಪ್ರವಾಸ ಆಗಿದೆ. ಹೆಚ್ಚು ಕಡಿಮೆ 5,500 ಕಿಲೋಮೀಟರ್ಗಳ ಪ್ರವಾಸವನ್ನ ನಾನು ಈ ಕಾರ್ಯಕ್ರಮಗಳಿಗೋಸ್ಕರ ಮಾಡಿದ್ದೀನಿ. 35ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಆಗಿವೆ. ಎಲ್ಲೂ ಕೂಡ ಶಾಂತಿ ಭಂಗ ಆಗಿಲ್ಲ, ಎಲ್ಲೂ ಕೂಡ ಮಿಸ್ ಇನ್ಫಾರ್ಮೇಶನ್ ಅಂತ ಯಾರೂ ಮಾತಾಡಲಿಲ್ಲ. ಚಿತ್ತಾಪುರದಲ್ಲಿ ಮಾತ್ರ ಯಾಕೆ ಮಾತನಾಡ್ತಾರೆ ಅಂತಂದ್ರೆ ಸ್ವಂತ ಕ್ಷೇತ್ರದಲ್ಲಿ ಸತ್ಯವನ್ನ ಎದುರಿಸಲಿಕ್ಕಾಗದೆ ಹೇಡಿತನದಿಂದ ಮುಖ ಮುಚ್ಚಿಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಪ್ರಿಯಾಂಕಾ ಖರ್ಗೆ ಮತ್ತು ನಿಮ್ಮ ನಡುವೆ ಡೈರೆಕ್ಟ್ ಇಂಡೈರೆಕ್ಟ್ ಸಂಘರ್ಷ ನಡೀತಾ ಇದೆ. ಅವ್ರು ಯಾವತ್ತೂ ಎದುರಿಗೆ ಬರೋದೇ ಇಲ್ಲ. ಎದುರಿಗೆ ಬರುವಂತ ಒಂದು ಸಾಧ್ಯತೆ ಇದ್ದಿದ್ದು ಇವತ್ತು ಸಂಜೆ ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಆಗಿದ್ರೆ ಅವ್ರದೇ ಕ್ಷೇತ್ರದಲ್ಲಿ ಆಗಿರ್ತಿತ್ತು, ಎದುರಿಗೆ ಬರುವಂತ ಸಾಧ್ಯತೆಗಳಿದ್ವು. ಅವರು ಭಿನ್ನ ಭಿನ್ನ ಮಾರ್ಗಗಳ ಮೂಲಕ ಬಳಸು ದಾರಿಗಳನ್ನ ಹಿಡಿತಾ ಇದ್ದಾರೆ. ಯಾರ್ದೋ ಹೆಗಲ ಮೇಲೆ ಬಂದೂಕನ್ನಿಟ್ಟು ಅವರು ಚಲಾಯಿಸುವಂತ ಪ್ರಯತ್ನ ಮಾಡ್ತಾರೆ. ಎದುರಿಗೆ ಬರುವಂತ ಸಾಧ್ಯತೆಗಳಿಲ್ಲ. ಯಾಕೆ ಅಂತಂದ್ರೆ ಒಂದು 2-3 ಸಲ ಟ್ವಿಟರ್ನಲ್ಲಿ ಎದುರಿಗೆ ಬಂದ ನಂತರ ಅವರು ಹೇಗೆ ಫ್ಯಾಕ್ಟ್ನ ಮುಂದೆ ತಲೆ ಬಾಗಿಸಬೇಕಾದಂತ ಪರಿಸ್ಥಿತಿ ಬಂತು ಅಂತ ಅವರಿಗೆ ಗೊತ್ತಿರೋದ್ರಿಂದ ಎದುರಿಗೆ ಬರುವಂತ ಸಾಧ್ಯತೆಗಳೆಲ್ಲ ಎದುರಿಗೆ ಬಂದ್ರೆ ಬಹಳ ಸಂತೋಷ. ಒಂದು ನೇರ ಚರ್ಚೆನೂ ಆಗೋಗ್ಬಿಡತ್ತೆ ಅಂತ ನನಗೂ ಅನ್ಸುತ್ತೆ.
ಮೋದಿಯವರಾಗಿರ್ಬೋದು, ನಿಮ್ಮ ಒಂದು ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ ಸರ್ ಇವತ್ತು? ನಾನು ಒಂದೇ ಒಂದು ಹೇಳೋದು ಇಚ್ಛೆ ಏನು ಅಂತಂದ್ರೆ, ಮೋದಿಯವರ ಪ್ರಭೆಯಿಂದ ಕಾಂಗ್ರೆಸ್ಸು ಕಂಗಾಲಾಗಿರೋದು ಸ್ಪಷ್ಟವಾಗುತ್ತೆ. ಸ್ವತಃ ಮರಿ ಪ್ರಿಯಾಂಕ್ ಖರ್ಗೆ ಅವರ ತಂದೆ ಏನಿದ್ದಾರೆ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಬ್ ಕಿ ಬಾರ್ 400 ಪಾರ್ ಅಂತ ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಎರಡನೇದೇನು ಅಂತಂದ್ರೆ, ನಾನು ಹೇಳಬೇಕಾಗಿರುವಂತ ಸಂಗತಿ, ಸ್ವತಃ ಸೋನಿಯಾ ಗಾಂಧಿ ಅವರು ಅವರ ಲೋಕಸಭಾ ಕ್ಷೇತ್ರವನ್ನು ಬಿಟ್ಟು ರಾಜ್ಯಸಭೆಗೆ ಹೋಗಿ ಆಗಿದೆ. ಇವೆಲ್ಲವನ್ನು ಮುಂದಿಟ್ಕೊಂಡು ನೋಡಿದ್ರೆ ನರೇಂದ್ರ ಮೋದಿ ಅವರಿಗೆ 400 ಬರೋದು ಖಾತ್ರಿ ಆಗಿರೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಅದ್ರ ಜೊತೆಗೆ ನಾವು ಕರ್ನಾಟಕದಲ್ಲಿ ಅವರಿಗೆ 28ಕ್ಕೆ 28 ಕ್ಷೇತ್ರವನ್ನು ಕೊಡಬೇಕು. ಈ ಎಲ್ಲ ಸವಾಲುಗಳನ್ನು ಎದುರಿಸಿಕೊಂಡೇ ನರೇಂದ್ರ ಮೋದಿ ಅವರಿಗೆ ಒಂದು ದೊಡ್ಡ ಬೊಕೆಯನ್ನ ಕರ್ನಾಟಕದಲ್ಲಿ ಕೊಡಬೇಕು ಮತ್ತು ಕರ್ನಾಟಕವನ್ನ ನಮ್ಮ ಓಟಿನಿಂದ ಎಂಥ ದುರಾಡಳಿತ ನಡೆಸುವವರ ಕೈಯಲ್ಲಿ ಕೊಟ್ಟಿದ್ದೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ತಿಳ್ಕೊಂಡು ಸಮಾಜಕ್ಕೆ ಈ ವಿಚಾರವನ್ನು ಮುಟ್ಟಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸರ್, ಈಗ ಚಿಕ್ಕಮಗಳೂರಿನಲ್ಲಿ ಏನೊಂದು ಪಶು ಸಂಗೋಪನೆ ಇಲಾಖೆಗೆ ಸೇರಿದಂತ ಭೂಮಿಯನ್ನ ಇವರು ವಕ್ಫ್ ಬೋರ್ಡಿಗೆ ಏನಂತಂದ್ರೆ ಕೊಟ್ಟಿದ್ದಾರೆ ಸರ್, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಸರ್ಕಾರ ಈ ಸರ್ಕಾರ ಬಂದಾಗ್ಲಿಂದಲೂ ಕೂಡ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ, ಮುಸಲ್ಮಾನರ ಓಟ್ನಿಂದ ನಾವು ಆಯ್ಕೆಯಾಗಿರೋದು ಅಂತ. ಹೀಗಾಗಿ ಮುಸಲ್ಮಾನರ ಓಟನ್ನ ಖಾತ್ರಿಗೊಳಿಸಿಕೊಳ್ಳಿಕ್ಕೆ ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗಿ ಅವರನ್ನು ಉಳಿಸ್ಕೊಳ್ಳಿಕ್ಕೆ ಏನೇನು ಬೇಕೋ ಆ ಪ್ರಯತ್ನ ಮಾಡ್ತಿದ್ದಾರೆ. ನೀವು ಪಶುಸಂಗೋಪನಾ ಇಲಾಖೆಯ ಜಾಗವನ್ನ ವಕ್ಫ್ಗೆ ಕೊಟ್ಟಿರೋದು ಒಂದು ಪಾರ್ಟ್, ಅದು ಬಹಳ ದೂರದ್ದಾಯ್ತು. ವಿಧಾನಸೌಧದಲ್ಲೇ ಯಾವುದನ್ನ ನಾವು ಡೆಮಾಕ್ರಸಿಯ ಟೆಂಪಲ್ ಅಂತ ಕರಿತೀವೋ, ಪ್ರಜಾಪ್ರಭುತ್ವದ ದೇವಸ್ಥಾನ ಅಂತ ಕರಿತೀವೋ, ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಕೂಗ್ಬಿಟ್ಟ ಮೇಲೆ ಏನು ಉಳ್ಕೊಳ್ತು? ಆಯ್ತಪ್ಪ, ಈ ಪ್ರಜಾಪ್ರಭುತ್ವದ ರಕ್ಷಣೆಯಲ್ಲಿ ಯಾರು 4th ಪಿಲ್ಲರ್? ಪತ್ರಕರ್ತರು 4th ಪಿಲ್ಲರ್. ಹೋಗಲೇ ಆಚೆ ಅಂತ ಪತ್ರಕರ್ತರನ್ನ ಏಕವಚನದಲ್ಲಿ ಮಾತನಾಡುವಂಥವ್ರು ಇದ್ದಾರೆ ಅಂತಂದ್ರೆ, ಅಂಥವ್ರು ರಾಜ್ಯಸಭೆಗೆ ಇವ್ರು ಆಯ್ಕೆ ಮಾಡಿ ಕಳಿಸ್ತಾರೆ ಅಂತಂದ್ರೆ, ಇಂಡಿಯಾ ಅನ್ನುವಂಥ ಹೆಸರನ್ನಿಟ್ಟರು ಇಂಡಿಯಾ ಒಡೆಯೋ ಕೆಲಸ ಮಾಡಿದ್ರು, ಭಾರತ್ ಜೋಡೋ ಅಂತ ಹೇಳಿದ್ರು ಭಾರತ್ ತೋಡೋ ಕೆಲಸವನ್ನ ಹೇಳ್ತಾರೆ. ಮತ್ತು BK ಹರಿಪ್ರಸಾದ್ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಪಾಕಿಸ್ತಾನ ಅನ್ನೋದು ನಮಗೆ ವಿರೋಧಿ ಅಲ್ಲ, ಅದು ಬಿಜೆಪಿಗೆ ವಿರೋಧಿ ಇರ್ಬೋದು. ಏನ್ ಅರ್ಥ ಇದಕ್ಕೆ? ಪಾಕಿಸ್ತಾನ ಈ ನಾಡಿನ ಪ್ರತಿಯೊಬ್ಬ ಪ್ರಜೆಗೂ ವಿರೋಧಿಯೇ ಅನ್ನೋದು ಗೊತ್ತಿದ್ದಾಗ್ಲೂ ಕೂಡ ಈ ತರ ಮಾತನಾಡ್ತಾರೆ ಅಂತಂದ್ರೆ, ಇವರು ವಕ್ಫ್ ಬೋರ್ಡಿಗಲ್ಲ, ಇವರು ಪಾಕಿಸ್ತಾನಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡಿರುವಂತ ಜನರಿಂದ ನಾನು ಈ ಸಣ್ಣ ಪುಟ್ಟದನ್ನ ಯಾವತ್ತೂ ಬೇರೆಯಾಗಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ನನಗನ್ಸುತ್ತೆ. ಸರ್, ಈಗ ಟೋಟಲಿ ಓವರ್ ನೋಡೋದಾದ್ರೆ ಈ ಒಂದು ಸರ್ಕಾರ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಸರ್ಕಾರ ಅಂತಿದ್ಯಾ ಅಂತ ಇದು ಅವರು ಆರಂಭದಲ್ಲೇ ಹೇಳಿದ್ದಾರೆ. ಇದು ನಾನು ಹೇಳಬೇಕಾದಂತ ಅಗತ್ಯ ಇಲ್ಲ. ಅಲ್ಪಸಂಖ್ಯಾತರ ಸರ್ಕಾರ ಅನ್ನೋದು ಅವ್ರು ಹೆಂಗೆ ಹೇಳ್ತಿದ್ದಾರೆ ಅಂತಂದ್ರೆ, ದಲಿತರ ಹಣವನ್ನ, ಅವರಿಗೆ ಮೀಸಲಾಗಿಟ್ಟ ಹಣವನ್ನಾದರೂ ತೆಗೆದು ಮುಸಲ್ಮಾನರಿಗೆ ಕೊಡಬೇಕು ಅಂತ ಅವ್ರು ಹೇಳಿದ್ರು. ಎರಡನೇದು, ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ಅಂತೆ 50,000 ಕೋಟಿ ರೂಪಾಯಿನ ಮುಸಲ್ಮಾನರಿಗೋಸ್ಕರ ಕೊಡ್ತೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು. ಅಷ್ಟಲ್ಲದೆ ಯಾರ್ಯಾರು ಹಿಂದೂ ಪರವಾಗಿ ಮಾತನಾಡ್ತಾರೋ ಅವ್ರ ಮೇಲೆ FIR ಹಾಕುವಂತ, ಕೇಸ್ ಹಾಕುವಂತ ಈ ಪ್ರಯತ್ನಗಳನ್ನ ಏನ್ ಮಾಡ್ತಿದ್ದಾರೆ, ಬಹುಶಃ ಹಿಂದೂ ಸಮಾಜ ಇದನ್ನ ನೋಡ್ತಿರುತ್ತೆ, ಸೂಕ್ಷ್ಮವಾಗಿ ಗಮನಿಸುತ್ತೆ. ಹೇಗೆ ನಾವು ಹಾಕಿರುವಂತ ಒಂದು ಓಟು ನಮಗೆ ಮುಸ್ಲಿಂ ಲೀಗೆ ಬಂದು ಇಲ್ಲೇನು ಪಾರ್ಟಿ ಕಟ್ಟಬೇಕು ಅಂತಿಲ್ಲ, ಇಲ್ಲೇನೋ ಸರ್ಕಾರ ನಡೆಸಬೇಕು ಅಂತಿಲ್ಲ. ಕಾಂಗ್ರೆಸ್ ಮುಸ್ಲಿಂ ಲೀಗ್ ಆಗಿ ಕನ್ವರ್ಟ್ ಆಗಿದೆ, ಹಿಂದೂ ವಿರೋಧಿ ಪಾರ್ಟಿಯಾಗಿ ಕನ್ವರ್ಟ್ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರ್, ಈಗ ವಿಕಾಸ್ ಸೌಧದಲ್ಲಿ ಏನಂತಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು, ಸರ್ಕಾರ ಇನ್ನೂ ಫಾರೆನ್ಸಿಕ್ ಲ್ಯಾಬಿಗೆ ಕಳಿಸ್ತೀವಿ, ತನಿಖೆ ಮಾಡ್ತೀವಿ ಅಂತ ಹೇಳಿ ಕಾಲ ಕಳೀತಾ ಇದೆ. ಇದನ್ನ ನಿನ್ನೆಯೇ ಎಲ್ಲರೂ ಮಾತನಾಡಿ ಆಗಿದೆ. ಈ ಕುರಿತಂತೆ ಫೊರೆನ್ಸಿಕ್ ರಿಪೋರ್ಟ್ ಬರೋವರೆಗೂ ಇದಕ್ಕೆ ನಾವು ಒದ್ದಾಡ್ತೀವಿ ಅಥವಾ ಇದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಸಮಾಜ ನೋಡ್ತಿದೆ, ಎಲ್ಲವನ್ನೂ ಸಮಾಜ ಗಮನಿಸುತ್ತೆ, ಸರಿಯಾದ ಸಂದರ್ಭದಲ್ಲಿ ಪಾಠ ಕಲಿಸುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸೊ ಇದಿಷ್ಟು ಚಕ್ರವರ್ತಿ ಸೂಲಿಬೆಲೆಯವರ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ಶರಣು ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.